ಡಿ.ವಿ. ಸದಾನಂದ ಗೌಡರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಆ ಹೇಳಿಕೆ ಈಗ ಬಿಜೆಪಿಗೆ ಮುಜುಗರ ತಂದಿತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸಿಎಂ ಯಾರೇ ಆದ್ರೂ ಅಭ್ಯಂತರ ಇಲ್ಲ, ಡಿ.ಕೆ. ಶಿವಕುಮಾರ್ ಕೂಡ ಸಿಎಂ ಆದ್ರೆ ನಮ್ಮ ಅಭ್ಯಂತರ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಡಿ.ವಿ. ಸದಾನಂದ ಗೌಡರು. ಈ ಸ್ಟೇಟ್ಮೆಂಟ್ ಬಿಜೆಪಿಗೆ ಹಾಗಾದ್ರೆ ಮುಜುಗರ ತಂತ ಅನ್ನೋ ಪ್ರಶ್ನೆ. ಸಿಎಂ ಡಿಕೆಶಿನೇ ಆಗ್ಲಿ, ಸಿದ್ದರಾಮಯ್ಯನವರೇ ಆಗ್ಲಿ, ಡಿಕೆಶಿ ಸಿಎಂ ಆಗೋಕೆ ನಮ್ಮ ಅಭ್ಯಂತರ ಏನಿಲ್ಲ ಅಂದ್ಬಿಟ್ರು ಡಿ.ವಿ. ಸದಾನಂದ ಗೌಡರು. ಈ ಹೇಳಿಕೆಯನ್ನ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಸಮರ್ಥಿಸಿಕೊಂಡಿಲ್ಲ. ಈ ಹೇಳಿಕೆ ಬಿಜೆಪಿಯಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ, ತೀವ್ರ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆ ಟೀಕೆ ವ್ಯಕ್ತವಾದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ. ಆ ನಂತರ ಒಂಚೂರು ಬದಲಾವಣೆ ಮಾಡಿಕೊಂಡು ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದ್ದಾರೆ. ಡಿಕೆಶಿ ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದಕ್ಕೆ ಅಭ್ಯಂತರ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ನಮಗೆ ಬಂದು ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಕೊಳ್ತೇವೆ. ಆದ್ರೆ ಅವರನ್ನೇ ಮುಖ್ಯಮಂತ್ರಿ ಆಗಬೇಕು ಅಂತ ಅದು ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ಇಲ್ಲಪ್ಪ, ನಮ್ಮದು ಸರ್, ನಾವೇ ಬೆಂಬಲದೊಂದಿಗೆ ನೀವು ಸರ್ಕಾರ ಮಾಡ್ತೀವಿ. ನೋಡಿ ಈಗ ಅವರು ನಮ್ಮಲ್ಲಿ ಬರ್ತಾರೆ. ನಮ್ಮ ಬಿಜೆಪಿಯಿಂದ ಬಾಹ್ಯ ಬೆಂಬಲ ಅವರಿಗೆ ಕೊಡಬೇಕು ಅಂತ ಕೇಂದ್ರದ ವರಿಷ್ಠರು ಹೇಳಿದ್ರೆ 100% ಕೊಡ್ತೀವಿ. ಕೇಂದ್ರದ ವರಿಷ್ಠರ ಮಾತನ್ನು ನಾವು ಯಾವತ್ತೂ ಅಲ್ಲಗಳೆದಿಲ್ಲ, ಇವತ್ತು ಅಲ್ಲಗಳೆದಿಲ್ಲ, ಮುಂದೆ ಅಲ್ಲಗಳೆಯಲ್ಲ. ಕೇಂದ್ರದವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ಗೆ ಕರ್ನಾಟಕ ಬಿಜೆಪಿ ಬೆಂಬಲ ಕೊಡಿ, ಸರ್ಕಾರ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಾವು ಬೆಂಬಲ ಕೊಡ್ತೀವಿ ಸುಲಭವಾಗಿ. ಸರ್, ಡಿ.ಕೆ.ಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಸರ್, ಡಿ.ಕೆ.ಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಸರ್, ಡಿ.ವಿ. ಸದಾನಂದ ಗೌಡರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಆ ಹೇಳಿಕೆ ಈಗ ಬಿಜೆಪಿಗೆ ಮುಜುಗರ ತಂದಿತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸಿಎಂ ಯಾರೇ ಆದ್ರೂ ಅಭ್ಯಂತರ ಇಲ್ಲ, ಡಿ.ಕೆ. ಶಿವಕುಮಾರ್ ಕೂಡ ಸಿಎಂ ಆದ್ರೆ ನಮ್ಮ ಅಭ್ಯಂತರ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಡಿ.ವಿ. ಸದಾನಂದ ಗೌಡರು. ಈ ಸ್ಟೇಟ್ಮೆಂಟ್ ಬಿಜೆಪಿಗೆ ಹಾಗಾದ್ರೆ ಮುಜುಗರ ತಂತ ಅನ್ನೋ ಪ್ರಶ್ನೆ. ಸಿಎಂ ಡಿಕೆಶಿನೇ ಆಗ್ಲಿ, ಸಿದ್ದರಾಮಯ್ಯನವರೇ ಆಗ್ಲಿ, ಡಿಕೆಶಿ ಸಿಎಂ ಆಗೋಕೆ ನಮ್ಮ ಅಭ್ಯಂತರ ಏನಿಲ್ಲ ಅಂದ್ಬಿಟ್ರು ಡಿ.ವಿ. ಸದಾನಂದ ಗೌಡರು. ಈ ಹೇಳಿಕೆಯನ್ನ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಸಮರ್ಥಿಸಿಕೊಂಡಿಲ್ಲ. ಈ ಹೇಳಿಕೆ ಬಿಜೆಪಿಯಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ, ತೀವ್ರ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆ ಟೀಕೆ ವ್ಯಕ್ತವಾದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ. ಆ ನಂತರ ಒಂಚೂರು ಬದಲಾವಣೆ ಮಾಡಿಕೊಂಡು ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದ್ದಾರೆ. ಡಿಕೆಶಿ ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದಕ್ಕೆ ಅಭ್ಯಂತರ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ನಮಗೆ ಬಂದು ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಕೊಳ್ತೇವೆ. ಆದ್ರೆ ಅವರನ್ನೇ ಮುಖ್ಯಮಂತ್ರಿ ಆಗಬೇಕು ಅಂತ ಅದು ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ಇಲ್ಲಪ್ಪ, ನಮ್ಮದು ಸರ್, ನಾವೇ ಬೆಂಬಲದೊಂದಿಗೆ ನೀವು ಸರ್ಕಾರ ಮಾಡ್ತೀವಿ. ನೋಡಿ ಈಗ ಅವರು ನಮ್ಮಲ್ಲಿ ಬರ್ತಾರೆ. ನಮ್ಮ ಬಿಜೆಪಿಯಿಂದ ಬಾಹ್ಯ ಬೆಂಬಲ ಅವರಿಗೆ ಕೊಡಬೇಕು ಅಂತ ಕೇಂದ್ರದ ವರಿಷ್ಠರು ಹೇಳಿದ್ರೆ 100% ಕೊಡ್ತೀವಿ. ಕೇಂದ್ರದ ವರಿಷ್ಠರ ಮಾತನ್ನು ನಾವು ಯಾವತ್ತೂ ಅಲ್ಲಗಳೆದಿಲ್ಲ, ಇವತ್ತು ಅಲ್ಲಗಳೆದಿಲ್ಲ, ಮುಂದೆ ಅಲ್ಲಗಳೆಯಲ್ಲ. ಕೇಂದ್ರದವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ಗೆ ಕರ್ನಾಟಕ ಬಿಜೆಪಿ ಬೆಂಬಲ ಕೊಡಿ, ಸರ್ಕಾರ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಾವು ಬೆಂಬಲ ಕೊಡ್ತೀವಿ ಸುಲಭವಾಗಿ. ಸರ್, ಡಿ.ಕೆ.ಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಸರ್, ಡಿ.ಕೆ.ಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಸರ್, ಡಿ.ವಿ. ಸದಾನಂದ ಗೌಡರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಆ ಹೇಳಿಕೆ ಈಗ ಬಿಜೆಪಿಗೆ ಮುಜುಗರ ತಂದಿತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸಿಎಂ ಯಾರೇ ಆದ್ರೂ ಅಭ್ಯಂತರ ಇಲ್ಲ, ಡಿ.ಕೆ. ಶಿವಕುಮಾರ್ ಕೂಡ ಸಿಎಂ ಆದ್ರೆ ನಮ್ಮ ಅಭ್ಯಂತರ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಡಿ.ವಿ. ಸದಾನಂದ ಗೌಡರು. ಈ ಸ್ಟೇಟ್ಮೆಂಟ್ ಬಿಜೆಪಿಗೆ ಹಾಗಾದ್ರೆ ಮುಜುಗರ ತಂತ ಅನ್ನೋ ಪ್ರಶ್ನೆ. ಸಿಎಂ ಡಿಕೆಶಿನೇ ಆಗ್ಲಿ, ಸಿದ್ದರಾಮಯ್ಯನವರೇ ಆಗ್ಲಿ, ಡಿಕೆಶಿ ಸಿಎಂ ಆಗೋಕೆ ನಮ್ಮ ಅಭ್ಯಂತರ ಏನಿಲ್ಲ ಅಂದ್ಬಿಟ್ರು ಡಿ.ವಿ. ಸದಾನಂದ ಗೌಡರು. ಈ ಹೇಳಿಕೆಯನ್ನ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಸಮರ್ಥಿಸಿಕೊಂಡಿಲ್ಲ. ಈ ಹೇಳಿಕೆ ಬಿಜೆಪಿಯಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ, ತೀವ್ರ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆ ಟೀಕೆ ವ್ಯಕ್ತವಾದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ. ಆ ನಂತರ ಒಂಚೂರು ಬದಲಾವಣೆ ಮಾಡಿಕೊಂಡು ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದ್ದಾರೆ. ಡಿಕೆಶಿ ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದಕ್ಕೆ ಅಭ್ಯಂತರ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ನಮಗೆ ಬಂದು ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಕೊಳ್ತೇವೆ. ಆದ್ರೆ ಅವರನ್ನೇ ಮುಖ್ಯಮಂತ್ರಿ ಆಗಬೇಕು ಅಂತ ಅದು ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ಇಲ್ಲಪ್ಪ, ನಮ್ಮದು ಸರ್, ನಾವೇ ಬೆಂಬಲದೊಂದಿಗೆ ನೀವು ಸರ್ಕಾರ ಮಾಡ್ತೀವಿ. ನೋಡಿ ಈಗ ಅವರು ನಮ್ಮಲ್ಲಿ ಬರ್ತಾರೆ.
ನಮ್ಮ ಬಿಜೆಪಿಯಿಂದ ಬಾಹ್ಯ ಬೆಂಬಲ ಅವರಿಗೆ ಕೊಡಬೇಕು ಅಂತ ಕೇಂದ್ರದ ವರಿಷ್ಠರು ಹೇಳಿದ್ರೆ 100% ಕೊಡ್ತೀವಿ. ಕೇಂದ್ರದ ವರಿಷ್ಠರ ಮಾತನ್ನು ನಾವು ಯಾವತ್ತೂ ಅಲ್ಲಗಳೆದಿಲ್ಲ, ಇವತ್ತು ಅಲ್ಲಗಳೆದಿಲ್ಲ, ಮುಂದೆ ಅಲ್ಲಗಳೆಯಲ್ಲ. ಕೇಂದ್ರದವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ಗೆ ಕರ್ನಾಟಕ ಬಿಜೆಪಿ ಬೆಂಬಲ ಕೊಡಿ, ಸರ್ಕಾರ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಾವು ಬೆಂಬಲ ಕೊಡ್ತೀವಿ. ಸುಲಭವಾಗಿ ಸರ್, ಡಿ.ಕೆ.ಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಸರ್, ಡಿ.ಕೆ.ಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಸರ್, ಡಿ.ವಿ. ಸದಾನಂದ ಗೌಡರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಆ ಹೇಳಿಕೆ ಈಗ ಬಿಜೆಪಿಗೆ ಮುಜುಗರ ತಂದಿತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸಿಎಂ ಯಾರೇ ಆದ್ರೂ ಅಭ್ಯಂತರ ಇಲ್ಲ, ಡಿ.ಕೆ. ಶಿವಕುಮಾರ್ ಕೂಡ ಸಿಎಂ ಆದ್ರೆ ನಮ್ಮ ಅಭ್ಯಂತರ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಡಿ.ವಿ. ಸದಾನಂದ ಗೌಡರು. ಈ ಸ್ಟೇಟ್ಮೆಂಟ್ ಬಿಜೆಪಿಗೆ ಹಾಗಾದ್ರೆ ಮುಜುಗರ ತಂತ ಅನ್ನೋ ಪ್ರಶ್ನೆ. ಸಿಎಂ ಡಿಕೆಶಿನೇ ಆಗ್ಲಿ, ಸಿದ್ದರಾಮಯ್ಯನವರೇ ಆಗ್ಲಿ, ಡಿಕೆಶಿ ಸಿಎಂ ಆಗೋಕೆ ನಮ್ಮ ಅಭ್ಯಂತರ ಏನಿಲ್ಲ ಅಂದ್ಬಿಟ್ರು ಡಿ.ವಿ. ಸದಾನಂದ ಗೌಡರು. ಈ ಹೇಳಿಕೆಯನ್ನ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಸಮರ್ಥಿಸಿಕೊಂಡಿಲ್ಲ. ಈ ಹೇಳಿಕೆ ಬಿಜೆಪಿಯಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ, ತೀವ್ರ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆ ಟೀಕೆ ವ್ಯಕ್ತವಾದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ. ಆ ನಂತರ ಒಂಚೂರು ಬದಲಾವಣೆ ಮಾಡಿಕೊಂಡು ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದ್ದಾರೆ. ಡಿಕೆಶಿ ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದಕ್ಕೆ ಅಭ್ಯಂತರ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ನಮಗೆ ಬಂದು ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಕೊಳ್ತೇವೆ. ಆದ್ರೆ ಅವರನ್ನೇ ಮುಖ್ಯಮಂತ್ರಿ ಆಗಬೇಕು ಅಂತ ಅದು ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ಇಲ್ಲಪ್ಪ, ನಮ್ಮದು ಸರ್, ಬೆಂಬಲದೊಂದಿಗೆ ನೀವು ಸರ್ಕಾರ ಮಾಡ್ತೀರಾ? ನೋಡಿ ಈಗ ಅವರು ನಮ್ಮಲ್ಲಿ ಬರ್ತಾರೆ. ನಮ್ಮ ಬಿಜೆಪಿಯಿಂದ ಬಾಹ್ಯ ಬೆಂಬಲ ಅವರಿಗೆ ಕೊಡಬೇಕು ಅಂತ ಕೇಂದ್ರದ ವರಿಷ್ಠರು ಹೇಳಿದ್ರೆ 100% ಕೊಡ್ತೀವಿ. ಕೇಂದ್ರದ ವರಿಷ್ಠರ ಮಾತನ್ನು ನಾವು ಯಾವತ್ತೂ ಅಲ್ಲಗಳೆದಿಲ್ಲ, ಇವತ್ತು ಅಲ್ಲಗಳೆದಿಲ್ಲ, ಮುಂದೆ ಅಲ್ಲಗಳೆಯಲ್ಲ. ಕೇಂದ್ರದವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ಗೆ ಕರ್ನಾಟಕ ಬಿಜೆಪಿ ಬೆಂಬಲ ಕೊಡಿ, ಸರ್ಕಾರ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಾವು ಬೆಂಬಲ ಕೊಡ್ತೀವಿ. ಸುಲಭವಾಗಿ ಸರ್, ಡಿ.ಕೆ.ಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಸರ್, ಡಿ.ಕೆ.ಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಸರ್, ಡಿ.ವಿ. ಸದಾನಂದ ಗೌಡರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಆ ಹೇಳಿಕೆ ಈಗ ಬಿಜೆಪಿಗೆ ಮುಜುಗರ ತಂದಿತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸಿಎಂ ಯಾರೇ ಆದ್ರೂ ಅಭ್ಯಂತರ ಇಲ್ಲ, ಡಿ.ಕೆ. ಶಿವಕುಮಾರ್ ಕೂಡ ಸಿಎಂ ಆದ್ರೆ ನಮ್ಮ ಅಭ್ಯಂತರ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಡಿ.ವಿ. ಸದಾನಂದ ಗೌಡರು. ಈ ಸ್ಟೇಟ್ಮೆಂಟ್ ಬಿಜೆಪಿಗೆ ಹಾಗಾದ್ರೆ ಮುಜುಗರ ತಂತ ಅನ್ನೋ ಪ್ರಶ್ನೆ. ಸಿಎಂ ಡಿಕೆಶಿನೇ ಆಗ್ಲಿ, ಸಿದ್ದರಾಮಯ್ಯನವರೇ ಆಗ್ಲಿ, ಡಿಕೆಶಿ ಸಿಎಂ ಆಗೋಕೆ ನಮ್ಮ ಅಭ್ಯಂತರ ಏನಿಲ್ಲ ಅಂದ್ಬಿಟ್ರು ಡಿ.ವಿ. ಸದಾನಂದ ಗೌಡರು. ಈ ಹೇಳಿಕೆಯನ್ನ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಸಮರ್ಥಿಸಿಕೊಂಡಿಲ್ಲ. ಈ ಹೇಳಿಕೆ ಬಿಜೆಪಿಯಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ, ತೀವ್ರ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆ ಟೀಕೆ ವ್ಯಕ್ತವಾದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ. ಆ ನಂತರ ಒಂಚೂರು ಬದಲಾವಣೆ ಮಾಡಿಕೊಂಡು ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದ್ದಾರೆ. ಡಿಕೆಶಿ ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದಕ್ಕೆ ಅಭ್ಯಂತರ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ನಮಗೆ ಬಂದು ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಕೊಳ್ತೇವೆ. ಆದ್ರೆ ಅವರನ್ನೇ ಮುಖ್ಯಮಂತ್ರಿ ಆಗಬೇಕು ಅಂತ ಅದು ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ಇಲ್ಲಪ್ಪ, ನಮ್ಮದು ಸರ್, ಬೆಂಬಲದೊಂದಿಗೆ ನೀವು ಸರ್ಕಾರ ಮಾಡ್ತೀರಾ? ನೋಡಿ ಈಗ ಅವರು ನಮ್ಮಲ್ಲಿ ಬರ್ತಾರೆ. ನಮ್ಮ ಬಿಜೆಪಿಯಿಂದ ಬಾಹ್ಯ ಬೆಂಬಲ ಅವರಿಗೆ ಕೊಡಬೇಕು ಅಂತ ಕೇಂದ್ರದ ವರಿಷ್ಠರು ಹೇಳಿದ್ರೆ 100% ಕೊಡ್ತೀವಿ. ಕೇಂದ್ರದ ವರಿಷ್ಠರ ಮಾತನ್ನು ನಾವು ಯಾವತ್ತೂ ಅಲ್ಲಗಳೆದಿಲ್ಲ, ಇವತ್ತು ಅಲ್ಲಗಳೆದಿಲ್ಲ, ಮುಂದೆ ಅಲ್ಲಗಳೆಯಲ್ಲ. ಕೇಂದ್ರದವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ಗೆ ಕರ್ನಾಟಕ ಬಿಜೆಪಿ ಬೆಂಬಲ ಕೊಡಿ, ಸರ್ಕಾರ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಾವು ಬೆಂಬಲ ಕೊಡ್ತೀವಿ. ಸುಲಭವಾಗಿ ಸರ್, ಡಿ.ಕೆ.ಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಸರ್, ಡಿ.ಕೆ.ಶಿ ಅವರು ಕಾಂಗ್ರೆಸ್ನ ಸಿಎಂ ಆಗುವುದಕ್ಕೆ ನಮ್ದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಬಿಜೆಪಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ.